ಗಾಬರಿ ಆಗ್ಬೇಡಿ ಸರ್. ಹೇಳಿ ಸರ್, ನಾನು ನಿಮ್ಗೆ ಏನು ಉಪಕಾರ ಮಾಡಬೇಕು ಅಂತ. ಈಶ್, ಉಪಕಾರ ಮಾಡ್ಬೇಕಂತಿದ್ದೀರಾ? ಹಾಗಾದ್ರೆ ಏನ್ ಮಾಡಿ ಗೊತ್ತಾ, ದಯವಿಟ್ಟು ನಂಗೆ ಯಾವ ಉಪಕಾರನು ಮಾಡಬೇಡಿ. ನಿಮ್ ಉಪಕಾರ ನಂಗೆ ಸಂಕಷ್ಟಕ್ಕೆ ಸಿಲುಕಿಸುತ್ತೆ. ಡೋಂಟ್ ವರಿ, ನಾನು ಅರ್ಥ ಮಾಡಿಸ್ತೇನೆ. ಏನ್ ಮಾಡಿದ್ರಿ ನೀವೆಲ್ಲ? ನಾವು ಸೌತೆಕಾಯಿ ತಿಂದ್ವಿ. ಅದನ್ನ ತಿನ್ನೋಕು ಮುಂಚೆ ಏನ್ ಮಾಡಿದ್ರಿ? ಅದಕ್ಕೂ ಮೊದಲು ನಾವು ಆಟ ಆಡಕ್ಕೆ ಪಾರ್ಕ್ ಹೋಗಿದ್ವಿ. ಪಾರ್ಕ್ಗೆ ಹೋಗೋಕು ಮುಂಚೆ ಏನ್ ಮಾಡಿದ್ರಿ? ಅದಕ್ ಮೊದ್ಲು ನಾವು ಏನು ಮಾಡಿಲ್ಲ. ನೀವೆಲ್ಲ ಬ್ಯಾಂಕ್ ರಾಬರಿ ಕೇಸ್ ಎಲ್ಲ ಸಿಕ್ಕಾಕೋತಿದ್ರಂತ ಈಗ ಇನ್ಸ್ಪೆಕ್ಟರ್ ಪಾಂಜ್ ಅವರು ಫೋನ್ ಮಾಡಿ ಹೇಳಿದ್ದಾರೆ. ನಾವು ಆ ಹುಚ್ಚ ನಂದು ಮಾತ್ ನಂಬಿ ಶಾಮೀಲಾಗ್ಬಿಟ್ವಿ. ಹಾಗಾದ್ರೆ ಅಂತವ್ರ ಜೊತೆ ಯಾಕೆ ಇರ್ತೀರಾ ನೀವು? ಯು ಆರ್ ರೈಟ್ ಮೇಡಮ್. ನಮ್ಗೆ ಯಾವ ಹುಚ್ಚು ಸವಾಸನು ಬೇಕಾಗೇ ಇಲ್ಲ. ನಮಗೆ ಹನಿ ಒಬ್ನೇ ಸಾಕು. ನೋಡಿ, ಪೊಲೀಸರ್ಗೆ ಅವ್ರ ಕೆಲಸ ಮಾಡಕ್ ಬಿಡಿ. ನೀವ್ ಮಧ್ಯದಲ್ಲಿ ಹೋಗಿ ಅವ್ರಿಗೆ ತೊಂದರೆ ಕೊಡ್ಬೇಡಿ. ನಮ್ಗೆ ಸೆಕ್ಯೂರಿಟಿ ಗಾರ್ಡ್ ತಡೆದಾಕ್ಬಿಟ್ರು. ನಾವ್ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗಿದ್ದಿದ್ರೆ ಪೊಲೀಸ್ನವ್ರ ಕೈಲಿ ಸಿಗ್ತಾನೆ ಇರ್ಲಿಲ್ಲ. ಶಟ್ ಅಪ್ ಹಾನಿ, ಬಾಯ್ ಮುಚ್ಕೊಂಡು ಎಲ್ರು ಹೋಗಿ ಮಾಲ್ಕೊಳ್ಳಿ. One, two, three, four, five. 101, 102, 103, 104. 505, 506, 507, 508. 1008, 1009, 1010, 1011, 1511, 1512, 1513, 1514. ಅಯ್ಯೋ, ಆಗೋಯ್ತು, ನನ್ ಕತೆ ಮುಗಿದೋಯ್ತು, ಬರ್ಬಾದಾಗೋಗ್ಬಿಟ್ಟೆ. ಓಹೋಹೋ, ಆ ಬ್ಯಾಂಕ್ ಲೂಟಿ ಆಘಾತದಿಂದ ಇನ್ನೂ ಆಚೆ ಬಂದಿಲ್ಲ. ಇವತ್ತು ಅಳ್ತಿದ್ದಾರೆ. ಏನಾಯ್ತು ಕನ್ನ ಸಾಹೇಬ್ರೆ? ಕಸ ಡಸ್ಟ್ಬಿನ್ ಇಂದ ಹೊರಗಡೆ ಹಾಕಬೇಡಿ ಮಿಸ್ ಕಾಟ್ಕರ್. ಇವತ್ತಿನ ಪೇಪರ್ ನೋಡಿ, ಹೊಡಿ ಚಪ್ಪಾಳೆ. ಮೇಡಮ್, ಫಿಶ್ ಬೆಲೆ ಕಡಿಮೆ ಆಗಿದೆ. ಪ್ಲೀಸ್ ನೀವು ಒಳ್ಳೆ ತವದಲ್ಲಿ ಫ್ರೈ ಮಾಡಿ ಫಿಶ್ ಫ್ರೈ ಮಾಡ್ಕೊಡ್ತೀರಾ ನಮ್ಗೆ? ಪ್ರೀತಿ ಮಾಡಿ ತಮಾಷೆ ನೋಡಿ. ಇದನ್ನ ಬಿಡಿ, ಮೇಲಿನ ಪೇಪರ್ ನೋಡಿ, ಹೊಡಿ ಚಪ್ಪಾಳೆ. ಬ್ಯಾಂಕ್ ಲೂಟಿ, ಬ್ಯಾಂಕ್ ಡಕಾಯಿತಿಗಳು ಓಪನ್ ಚಾಲೆಂಜ್ ಮಾಡಿದ್ದಾರೆ. ಏನಪ್ಪಾ ಅಂದ್ರೆ ಅಧೂರೆ ನಗರ್ನ ಬ್ರಾಂಚ್ ನಲ್ಲಿ ಲೂಟಿ ಮಾಡ್ತೀವಂತ ಅತ್ತೇರಿಕೆ. ಈಗ ಯಾಕೆ ಹೇಳ್ತಾ ಇದ್ದೀರಾ ಸರ್? ನಿಮ್ ಬ್ಯಾಂಕ್ ನ ನೆನ್ನೆನೆ ಲೂಟಿ ಮಾಡಾಗ್ಬಿಟ್ಟಿದೆ. ಇವನ್ ಫ್ಯೂಚರ್ ಅಲ್ಲಿ ಬರೋ ನಾಳೆ ಬಗ್ಗೆ ಹೇಳ್ತಾ ಇದ್ದಾನೆ. ಇವತ್ತಾನೆ ಸರ್ಗೆ ಈ ಬ್ಯಾಂಕ್ ಅಲ್ಲಿ ಅಪಾಯಿಂಟ್ಮೆಂಟ್ ಸಿಕ್ಕಿದೆ. ಓಹೋ ಗುರು, ಕ್ರಿಕೆಟ್ ಆಡ್ತಿದ್ದಾಗ ಅವ್ರು ಸಿಕ್ಸರ್ ಹೊಡಿತಾರೆ. ಈ ಬ್ಯಾಂಕ್ ದರೋಡೆ ಮಾಡಿದವರು ನನ್ನ ಹಿಂದಿಂದನೇ ಬಿದ್ದಿದ್ದಾರೆ. ಹೊಡಿರಿ ಚಪ್ಪಾಳೆ. ಟೆನ್ಷನ್ ತಗೊಳ್ಬೇಡಿ, ಪೊಲೀಸರು ಎಲ್ಲಾನು ನೋಡ್ಕೊಳ್ತಾರೆ. ಒಂದ್ ವೇಳೆ ಮಾಡಕ್ಕಾಗ್ಲಿಲ್ಲ ಅಂದ್ರೆ ನನ್ ಕೆಲ್ಸರನ್ ಹೀಗ್ ನೋಡಕ್ಕಾಗಲ್ಲಪ್ಪ. ನೀವ್ 4 ಜನ ಮತ್ತೆ ಯಾವ ತಲಹರಟೆನೂ ಮಾಡ್ಬೇಡಿ. ಅವ್ರು ದುಃಖದಲ್ಲಿದ್ದಾರೆ ಮೇಡಮ್. ಪೊಲೀಸ್ ಅವ್ರಿಗೆ ಈ ಕಳ್ತನದ ಬಗ್ಗೆ ಸಹಾಯ ಮಾಡೋದು ಎಲ್ಲರ ಕರ್ತವ್ಯ. ಸಹಾಯ ಮಾಡ್ಲೇಬೇಕು ಅಂತ ಇದ್ರೆ ಹೋಗಿ ಮಾರ್ಕೆಟ್ಗೆ ನಂಗೋಸ್ಕರ ಫ್ರೂಟ್ಸ್ ತಗೊಂಡ್ ಬನ್ನಿ. ಒಣಗಿದ ಹೊಲಕ್ಕೆ ಮಳೆ ಬಿಟ್ಟು ಬೇರೆ ಯಾವುದು ಬರಿಸಕ್ ಸಾಧ್ಯ ಇಲ್ಲ ಮಿಸ್ ಕಾಟ್ಕರ್. ಅಕಸ್ಮಾತ್ ಇನ್ನೊಂದು ಲೂಟಿ ಆದ್ರೆ ನಾನಂತೂ ಬದುಕಕ್ ಸಾಧ್ಯ ಇಲ್ಲ. ಹೊಡಿರಿ ಚಪ್ಪಾಳೆ.
ಗ್ರಾಮ್ ಲೆಕ್ಕದಲ್ಲೇ ವೆಯ್ಟ್ ಎತ್ತಿದ್ದೀನಿ. ಅರೆ ಅರೆ ಸಾರಿ ಸಾರಿ ಮೇಡಮ್, ಇಲ್ಲಿ ಕೇಳಿ, ಬ್ಯಾಂಕ್ರಪ್ಟ್ ಆಗಿರೋ ಮನುಷ್ಯನ ತಲೆ ಸರಿಯಾಗಿ ಕೆಲಸ ಮಾಡೋದಿಲ್ಲ. ಇವ್ರ ಹಗ್ಗನ್ ಯಾಕೆ ಕಟ್ಟಿದ್ದಾರೆ? ಅಲ್ಲಿ ಮೇಡಮ್ ಸರಿಯಾಗಿ ಹೇಳ್ತಾರೆ, ನಾವು ಯಾರನ್ನೂ ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು ಅಂತ. ಕೇವಲ ಒಂದು ಹಗ್ಗ ಇಡೀ ಜಿಮ್ನೆ ಹಾಳು ಮಾಡ್ಬಿಡ್ತು. ಏಯ್, ಬ್ಯಾಂಕ್ ಲೂಟಿ ಆಗಿರೋ ಚೆನ್ ಇಲ್ಲೂ ತಂದ್ಬಿಟ್ಯಾ? ಈ ಜಿಮ್ ಕೂಡ ಮುಚ್ಚಬೇಕು ಅಂತಿದ್ಯಾ ನೀನು? ಇಲ್ಲ ಗುರು, ನಾವು ನಿನ್ ದುಡ್ಡು ವಾಪಸ್ ತಗೊಳ್ಳೋದಕ್ಕೆ ಒಂದು ಒಳ್ಳೆ ಪ್ಲಾನ್ ಮಾಡ್ಕೊಂಡೇ ಬಂದಿದೀವಿ ಇಲ್ಲಿಗೆ. ಅರ್ಥ ಆಯ್ತಾ? ಹೌದಾ? ಅದೇ ಹಾಗೆ ಆ ದರೋಡೆಕೋರರು ನಾಳೆ ತಿರ್ಗಾ ಬ್ಯಾಂಕ್ ದರೋಡೆ ಮಾಡಕ್ ಬರ್ತಿದ್ದಾರೆ. ನೀನ್ ಹೋಗಿ ಆ ದರೋಡೆಕೋರನ್ನ ಹಿಡ್ಕೊಂಡ್ಬಿಡು. ಅದೇನ ಸರಿ, ಆದ್ರೆ ನಿಮ್ ಕೈಲಿ ಯಾಕೆ ಆಗೋದಿಲ್ಲ? ನಮ್ ಕೈಗಳನ್ನ ಕಟ್ಟಾಕ್ದಂಗಾಗಿದೆ. ಏನು, ನಮ್ ಕೈ ಕಟ್ಟಾಕಿದಾರ? ಆದ್ರೆ ನಮ್ ಕೈಗಳಲ್ಲಿ ಹಗ್ಗ ಕಾಣ್ತಾನೆ ಇಲ್ವಲ್ಲ. ಅರೆ ಮೂರ್ಖಣ್ಣ, ದಾರದಿಂದ ಬಂಧನ ಆಗಿಲ್ಲ. ನಾವು ಮೇಡಮ್ಗೆ ಮಾತ್ ಕೊಟ್ಟಿದ್ವಲ್ಲ, ಮಾತ್ ತಪ್ಪಿದ್ರೆ ಕೋಪ ಬರುತ್ತೆ. ಅರೆ ಮೇಡಮ್, ಯಾಕೆ ಕೋಪ ಬರುತ್ತೆ? ನೀವೇನಾದ್ರೂ ಆ ಡಕಾಯಿತ್ರಿಗಳನ್ನ ಹಿಡಿದಿದ್ರೆ ಅವ್ರಿಗೆ ತುಂಬಾ ಖುಷಿ ಆಗ್ತಿತ್ತು. ಎಂತ ಮಾತು ಎಂತ ಮಾತು ಎಂತ ಮಾತು! ನಮ್ಗೆಲ್ಲ ಮೇಡಮ್ ಮೊದ್ಲನೇ ಶಬಾಷ್ಗಿರಿ ಕೊಟ್ಟಿದ್ದಾರೆ. ಆ ಬ್ಯಾಂಕ್ ಲೂಟಿ ಆಗಿರೋದು ತಡೆದ್ರೆ ಅವ್ರಿಗೆ ಎಷ್ಟು ಖುಷಿ ಆಗ್ಬಿಡುತ್ತೆ. ಇಲ್ಲಿ ಕೇಳಿ, ಇವತ್ತು ಜಿಮ್ ಬಂದಾಗಿದೆ, ನಾಳೆ ನಿಮ್ ಬಾಡಿ ಬೆಳೆಸ್ಕೊಡಿ. ಅಣ್ಣ, ನಾವು ಸಹಾಯ ಮಾಡ್ತೀವಿ ನಿಮ್ಗೆ. ನಾನು ಮಾಡ್ತೀನಿ ಸ್ವಾಮಿ. ಹಾ, ಈಗ ಹೇಳಿ, ಏನ್ ಪ್ಲಾನು? ನಾವು ಡಕಾಯಿತಿಗಳ ಜೊತೆ ಬ್ಯಾಂಕ್ಗೆ ಹೋಗೋಣ, ಮತ್ತೆ ನಮ್ಮಲ್ಲೊಬ್ಬ ಅವ್ರ ಜೊತೆ ಸೇರ್ಕೊಂಡು ಒಂದಾಗೋಣ. ಬ್ರದರು, ತುಂಬಾ ಒಳ್ಳೆ ಐಡಿಯಾ. ಅವ್ರು ಲೂಟಿ ಮಾಡಿರೋ ದುಡ್ಡಿಂದ ಒಂದು ಭಾಗ ತಂದ್ಬಿಡೋದು, ಮತ್ತೆ ಎಲ್ಲಾ ಸ್ನೇಹಿತರು ಅದರಲ್ಲಿ ಅವ್ರವ್ರ ಭಾಗ ತಗೊಂಡ್ಬಿಡ್ತಾರೆ, ಅಷ್ಟೇನೆ. ಅಲ್ಲ ಕಣೋ, ನಾವು ಅವ್ರ ಅಡ್ಡನ ನೋಡ್ಕೊಂಡ್ಬಂದು ಆಮೇಲೆ ಪೊಲೀಸ್ ಅವ್ರಿಗೆ ಹೇಳ್ಬಿಡೋಣ. ವೇಸ್ಟ್ ಐಡಿಯಾ. ಆಗ ದುಡ್ಡೆಲ್ಲ ಪೊಲೀಸವ್ರಿಗೆ ಸಿಕ್ಬಿಡುತ್ತಲ್ಲ. ಅರೆ ಹೌದು, ಲೂಟಿ ಆಗಿರೋ ದುಡ್ಡನ್ನ ಪೊಲೀಸ್ನವರು ಬ್ಯಾಂಕ್ ವಾಪಸ್ ಕೊಟ್ಬಿಡ್ತಾರೆ. ಆಗ ಎಲ್ರಿಗೂ ಅವ್ರವ್ರ ಭಾಗ ಸಿಕ್ಬಿಡುತ್ತಲ್ಲ. ಹಾ, ಐಡಿಯಾ ಏನೋ ಚೆನ್ನಾಗಿದೆ. ಆದ್ರೆ ದರೋಡೆಕೋರರು ಹೇಗಿದ್ರು ಅಂತ ಯಾರು ನೋಡಿರೋದು? ನಾನೊಬ್ನೇ ಅವ್ರನ್ನ ನೋಡಿರೋದು. ಅವ್ರು ಯಾವ ಬಟ್ಟೆ ಹಾಕೊಂಡಿದ್ರು ಅಂತಾನೂ ಗೊತ್ತು. ಏನ್ ಹೇಳ್ತೀರಾ ಸ್ನೇಹಿತರೆ? ನಾವೆಲ್ಲ ಡಕಾಯಿತಿಗಳನ್ನ ಹಿಡ್ದೇ ಹಿಡಿಯೋಣ. ಇದಕ್ಕೆ ನಾವೆಲ್ಲ ಒಟ್ಟಿಗೆ ಇರ್ತೀವಲ್ವಾ? ಅತ್ತೇರಿಕೆ ಇದೇ ಅನ್ಸುತ್ತೆ ಆ ಕಳ್ಳರು ಲೂಟಿ ಮಾಡೋ ಇನ್ನೊಂದು ಬ್ಯಾಂಕ್. ಓಯ್ ಹೋಯ್, ಎಲ್ಲ ರೆಡಿನಾ? ಒಳಗೋಗೋಣ.
ಅರೆ ಪೊಲೀಸ್ನವ್ರು ಇಲ್ಲಿ ಮೊದಲೇ ಬಂದ್ಬಿಟ್ಟಿದ್ದಾರೆ ಹೈ ಫ್ರಿಡ್ಜ್ ಅಲ್ಲಿ ಸಿಹಿಯಾದ ಮೊಸರು ಇಟ್ಟಿದ್ದೀರಾ? ಇನ್ಸ್ಪೆಕ್ಟರ್ ಪಂಡ ಎಲ್ಲ ವ್ಯವಸ್ಥೆ ಸರಿಯಾಗಿ ಮಾಡಿದ್ದೀರಾ? ಈಶ್ ನನ್ನ ಪೊಲೀಸ್ ಇನ್ಸ್ಪೆಕ್ಟರ್ ಅನ್ಬೇಡಿ, ನಾನು ಸಿವಿಲ್ ಡ್ರೆಸ್ ಅಲ್ಲಿ ಬಂದಿದ್ದೀನಿ. ನೋಡು ಪೊಲೀಸ್ನವರು ವೇಷ ಬದಲಾಯಿಸ್ಕೊಂಡ್ ಬಂದಿದ್ದಾರೆ. ಅರೆ ನಾವೀಗ ಏನ್ ಮಾಡೋದು? ಇಲ್ಲಿ ಕೇಳಿ, ಎಲ್ರೂ ಬೇರೆ ಬೇರೆ ಜಾಗದಲ್ಲಿ ನಿಂತ್ಕೊಳ್ಳಿ. ಕರ್ಮ, ಆ ದಡ್ಡ ಲೂಟಿದಾರರ ಜೊತೆ ಬರ್ಬೇಕಾಗಿತ್ತು. ಅವ್ರು ಬರೋಕ್ಕೂ ಮೊದ್ಲೇ ಇವನೊಬ್ಬನೇ ಹೇಗ್ ಬಂದ್ಬಿಟ್ಟ? ಅರೆ ಈ ತರ್ಲೆ ನಾವು ಮಾಡಿದ ಪ್ಲಾನ್ ಎಲ್ಲ ಹಾಳು ಮಾಡಾಕ್ಬಿಟ್ಟ. ಈಶ್ ಬಂದ್ರು ಬ್ಯಾಂಕ್ ಡಕಾಯ್ತರು. ಒಬ್ಬೊಬ್ರು ಒಂದೊಂದ್ ತರ ಊಟ ಮಾಡ್ತಾರೆ. ಐಸ್ ಕ್ರೀಮ್ ತಿನ್ನಿಸ್ತಾ ಇವ್ರು ಯಾವ ರೀತಿ ತನಿಖೆ ಮಾಡ್ತಾರೆ? ಹೋಗಿ ದೂರ. ಮಗು, ಕಾನೂನು ವಿರೋಧವಾಗಿ ಯಾವತ್ತೂ ಹೋಗ್ಬೇಡ. ಸರ್ ಇವನು ಹನಿ. ಈಶ್ ನಿಮ್ ಬಾಯಿಗಳಿಗೆಲ್ಲ ಬೀಗ ಹಾಕೊಳ್ಳಿ. ಸರ್ ಚಕ್ಕ ಅಂತ ಎಲ್ಲ ದುಡ್ಡನ್ನ ನಮ್ಮ ಹುಡುಗರು ಕೊಟ್ಟು ವ್ಯಾನ್ ನಲ್ಲಿ ಇಟ್ಬಿಡಿ. ಪೊಲೀಸ್ನವರಾಗಿ ಕಳ್ತನ ಮಾಡ್ತಿದ್ದೀರಾ? ಲೂಟಿ ಮಾಡಕ್ಕೆಲ್ಲ ಬಂದಿರೋದು, ಹೆಡ್ ಕ್ವಾರ್ಟರ್ಸ್ ಇಂದ ಬಂದಿರೋದು. ಬ್ಯಾಂಕ್ ಲೂಟಿ ಮಾಡೋರು ಇಲ್ಲಿ ಬರೋಕ್ ಮೊದ್ಲೇ ಎಲ್ಲಾ ದುಡ್ಡನ್ನ ತಗೊಂಡು ಹೆಡ್ ಕ್ವಾರ್ಟರ್ಸ್ ಹೋಗ್ಬೇಕು ಅಂತ ಗೊತ್ತಾಯ್ತಾ ನಿಮ್ಗೆ? ಬ್ರೇಸ್ಲೆಟ್ ಇದಂತೂ ಖಂಡಿತ ಸೇಮ್ ಟು ಸೇಮ್ ಇದೆ. ಇವನೇ ದರೋಡೆಕೋರ. ಈಶ್ ನೀ ಸುಮ್ನೆ ರೋನಿ, ನೀನ್ ನನ್ನ ಸಸ್ಪೆಂಡ್ ಮಾಡಿಸ್ಬೇಕು ಅಂದ್ಕೊಂಡಿದ್ಯಾ? ಇಲ್ಲ, ಇವನ್ ಹಾಕೊಂಡಿರೋ ಬ್ರೇಸ್ಲೆಟ್ ಬನ್ನಿ ತರ ಇದೆ. ಇವನ್ ಲೂಟಿಗಾರರ ಬಾಸ್ ಆಗಿದ್ದಾನೆ. ಇವನು ಹೋದ್ಸರಿ ಖನ್ನಾ ಸಾಹೇಬ್ರ ಬ್ಯಾಂಕ್ ನ ಲೂಟಿ ಮಾಡಿದಾಗ ನಾನು ನೋಡಿದ್ದೆ. ಸೇಮ್ ಟು ಸೇಮ್ ಬ್ರೇಸ್ಲೆಟ್ ಇತ್ತು. ಈಶ್ ನಿಜಾನಾ? ತುಂಬಾ ತಿಳ್ಕೊಂಡಿದ್ಯಾ ಜಾಣ, ನನ್ನ ಗುರುತು ಹಿಡಿದ್ಬಿಟ್ಟೆ ನೀನು. ಇವನೇ ನಿಜವಾದ ಕಳ್ಳ. ಪೊಲೀಸ್ ವೇಷ ಹಾಕೊಂಡು ಬಂದ್ಬಿಟ್ಟಿದ್ದಾನೆ, ಗೊತ್ತಾಯ್ತಾ? ಲೂಟಿ ಮಾಡಿ ಇಡೀ ಬ್ಯಾಂಕ್ ನ ಖಾಲಿ ಮಾಡಿ. ಈಶ್ ನೀವು ನಾಗರಿಕರ ಹಿಂದೆ ಹೋಗಿ, ನಾವು ಪೊಲೀಸರು ಮತ್ತೆ ಡಕಾಯಿತರು ಜಗಳ ಆಡ್ಬೇಕು. ನೀವು ಜಾಗ ಬಿಡಿ. ಈಶ್ ಅರೆ ಅಲ್ಲಿ ನೋಡಿ, ಹೀಗೆ ಬಿಟ್ರೆ ಬ್ಯಾಂಕ್ ಲೂಟಿ ಮಾಡ್ತಾರೆ. ನಾವು ಸಹಾಯ ಮಾಡಬೇಕು. ಅರೆ ವಾ, ಸಖತ್ ತಾಕತ್ ಬಂದ್ಬಿಡ್ತು ನಂಗೆ.
ಎಲ್ರು ನನ್ನ ಕಾಲಿಟ್ಕೊಂಡು ಕ್ಷಮೆ ಕೇಳ್ತಿದ್ದೀರಾ? ನಾವು ಕ್ಷಮೆ ಕೇಳ್ತಿಲ್ಲ, ನಿಮ್ ಕಾಲಿಳಿತೀವಿ. ಈಶ್ ಇವ್ರನ್ನೆಲ್ಲ ಕರ್ಕೊಂಡೋಗಿ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡೋಗಿ. ವಾ ಬಲ್ಲೆ 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 ಗುರು, ಗೆದ್ಬಿಟ್ರಿ ಗೆದ್ಬಿಟ್ರಿ. ಏನ್ ಗೆದ್ಬಿಟ್ರಿ? ನಾನು ಈ ಸಮಯದಲ್ಲಿ ಒಂದ್ ಮಾತು ಹೇಳಕ್ ಇಷ್ಟ ಆಯ್ತು. ಹೊಸ ಮದುಮಗಳ ಕೈಯಲ್ಲಿ ಮೆಹಂದಿ ರಚನೆ ಆಯ್ತು. ಬ್ಯಾಂಕ್ ಲೂಟಿ ಆಗದೆ ನನ್ ಗೌರವ ಹೆಚ್ಚು. ಹೊಡಿರಿ ಚಪ್ಪಾಳೆ. ನನ್ ದುಡ್ಡು ಸಿಕ್ತು ಕಣಯ್ಯ, ನನ್ ದುಡ್ಡು ಸಿಕ್ತು. ನಮ್ ದುಡ್ಡು ಸಿಕ್ತು. ನಾನು ಕೂಡ ಒಬ್ಬ ಲೂಟಿಕೋರ್ನ ಹಿಡಿದ್ಬಿಟ್ಟೆ. ಬಂತು, ನನ್ ದುಡ್ಡು ಬಂತು ವಾಪಸ್ಸು. ಶಬಾಷ್, ನಿಮ್ಮಿಂದಾನೆ ಎಲ್ಲ ಬ್ಯಾಂಕ್ ದುಡ್ಡು ವಾಪಸ್ ಬಂದಿದ್ದು. ಗುಡ್ ಗುಡ್, ವೆರಿ ಗುಡ್. ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ. ನಾವೆಷ್ಟು ಕಷ್ಟಪಟ್ವಿ, ನಮ್ಗೆ ಅಷ್ಟೇನ ಕಾಸು ಬರೋದು, ಮೇಡಮ್ದು ಬರಲ್ವಾ? ಈಶ್